ರಾತ್ರಿ ಸಮಯ. ಸೂರಜ್ ಒಂದು ನಿರ್ಜನವಾದಂಥ ರೋಡಲ್ಲಿ ತನ್ನ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಆಗ ನಡು ರಸ್ತೆಯಲ್ಲಿ ಒಬ್ಳು ಹುಡುಗಿ ನಿಂತಿರೋದು ಅವನಿಗೆ ಕಾಣಿಸುತ್ತೆ. ಆ ಹುಡುಗಿನ ನೋಡಿ ಸೂರಜ್ ತನ್ನ ಕಾರಿಂದ ಇಳಿದ್ಬಿಟ್ಟು ಬರ್ತಾನೆ. ಯಾರು ನೀವು? ಈ ರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಏನ್ ಮಾಡ್ತಿದ್ದೀರಾ? ನನಗೆ ಯಾರೂ ಇಲ್ಲ. ನಾನೊಬ್ಬರು ಮನೇಲಿ ಫುಲ್ ಟೈಮ್ ಮೇಡ್ ಆಗಿ ಕೆಲಸ ಮಾಡ್ತಿದ್ದೆ. ಇವಾಗ ಅವರು ಒಂದು ಸಣ್ಣ ಸುಳುವು ಕೊಡದೆ ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ಹೊರಟೋಗಿದ್ದಾರೆ. ಈಗ ನನಗೆ ಕೆಲಸನೂ ಇಲ್ಲ, ಇರೋಕ್ಕೆ ಜಾಗನೂ ಇಲ್ಲ. ನನಗೆ ಹತ್ರದವರು ಸಂಬಂಧಿಕರು ಅಂತನೂ ಯಾರೂ ಇಲ್ಲ. ನನಗೀಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನು ಗೊತ್ತಾಗದೆ ನಡೀತಾ ನಡೀತಾ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ. ಸೂರಜ್ಗೆ ಅವಳ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಗುತ್ತೆ. ಅದರ ಜೊತೆಗೆ ಅವಳ ಮುಗ್ಧತೆ, ಅವಳ ಮುಗ್ಧ ಮುಖ ಎಲ್ಲ ನೋಡಿ ಅವನಿಗೆ ಮೊದಲನೇ ಸಲ ಅವಳನ್ನು ನೋಡ್ತಿದ್ದ ಹಾಗೆ ಅವಳ ಮೇಲೆ ಪ್ರೀತಿ ಆಗ್ಬಿಡತ್ತೆ. ನೋಡಿ, ಈ ರೀತಿ ನಡು ರಾತ್ರಿಲಿ ಈ ಥರ ನಡು ರಸ್ತೆಯಲ್ಲಿ ನೀವು ಒಬ್ಬಂಟಿ ಹೆಣ್ಣು ಇರೋದು ಒಳ್ಳೇದಲ್ಲ. ಬನ್ನಿ, ನೀವು ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ಮುಂದೆ ಹೋಗಿ ನಾವು ಮಾತಾಡೋಣ. ಸರಿ ಆಯಿತು. ಸೂರಜ್ ಪ್ರೀತಿನ ಒಂದು ಕ್ಯಾಫೆಗೆ ಕರ್ಕೊಂಡು ಬರ್ತಾನೆ. ಇಬ್ಬರು ಕ್ಯಾಫೆಯಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ತಾರೆ. ಈ ಜಗತ್ತಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ. ನಾನೊಬ್ಳು ಅನಾಥೆ. ಇಷ್ಟು ದಿನ ಯಾರ್ದೋ ಮನೇಲಿ ಕೆಲಸ ಮಾಡಿಕೊಂಡು ಹೇಗೋ ಜೀವನ ನಡೆಸ್ತಾ ಇದ್ದೆ. ಈಗ ಕೆಲಸನೂ ಇಲ್ಲ, ಇರೋಕ್ಕೆ ಜಾಗನೂ ಇಲ್ಲದೆ ಬೀದಿಗೆ ಬಂದ್ಬಿಟ್ಟಿದ್ದೀನಿ. ಈಗಿನ ಸಮಾಜದಲ್ಲಿ ನನ್ನಂಥ ಒಂಟಿ ಹೆಣ್ಣು ಜೀವನ ಮಾಡೋದು ತುಂಬ ಕಷ್ಟ. ನನಗಂತೂ ದಾರಿನೇ ತೋಚ್ತಾ ಇಲ್ಲ. ನೀನು ಏನೂ ಯೋಚನೆ ಮಾಡಬೇಡ, ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಒಂದ್ಸಲ ನಗು. ನಿಮ್ಗೇನಾದರೂ ಮನೆ ಕೆಲಸದವಳ ಅವಶ್ಯಕತೆ ಇದೆಯಾ? ಇಲ್ಲ ಹಾಗೆ ನನ್ನ ಮೇಲೆ ಕರುಣೆ ತೋರಿಸ್ತಾ ಇದ್ದೀರಾ? ಇಲ್ಲ ಇಲ್ಲ, ನಮ್ಮನೆಗೆ ಯಾವ ಕೆಲಸದವ್ರ ಅವಶ್ಯಕತೆನೂ ಇಲ್ಲ. ಹಾಗಾದರೆ ನೀವು ಏನು ಅಂತ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಮನೆಯವರೆಲ್ಲ ಏನನ್ನಲ್ಲ. ಇದನ್ನು ಕೇಳ್ತಿದ್ದ ಹಾಗೆ ಸೂರಜ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಡೋಂಟ್ ವರಿ, ನೀನು ಒಪ್ಕೊಳ್ಳೋದಾದರೆ ನಾನು ನಿನ್ನನ್ನು ನಮ್ಮ ಮನೆಗೆ ನನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಹತ್ರದಲ್ಲೇ ಒಂದು ಟೆಂಪಲ್ ಇದೆ, ಅಲ್ಲೇ ನಾವಿಬ್ರು ಮದುವೆ ಆಗಿಬಿಡೋಣ. ಮದುವೆ ಆಗಿ ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ. ನೀನೇನಂತೀಯ ಇದಕ್ಕೆ? ಏನು, ನೀವು ನನ್ನನ್ನು ಮದುವೆ ಆಗ್ತೀರಾ? ಸರಿ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಯಾರೂ ಇಲ್ಲದೆ ಇರೋ, ಅದು ಇಷ್ಟು ಕೆಟ್ಟ ಪರಿಸ್ಥಿತಿಲಿರೋ ನನಗೆ ಆಸರೆ ಆಗ್ತೀನಿ ಅಂತ ನೀವು ಹೇಳ್ತಾ ಇರೋವಾಗ ನಾನು ಹೇಗೆ ಬೇಡ ಅನ್ಲಿ? ಮುಂದೆ ಇನ್ನೇನು, ಅಲ್ಲೇ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ಸೂರಜ್ ಪ್ರೀತಿನ ಮದುವೆ ಆಗಿ ಮನೆ ಕರ್ಕೊಂಡು ಬರ್ತಾನೆ. ಇವರಿಬ್ರು ಮದುವೆ ಆಗಿ ಬಂದಿರೋದನ್ನ ನೋಡಿ ಸೂರಜ್ನ ತಂದೆ, ತಾಯಿ, ತಂಗಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಏನು ಇದು ಸೂರಜ್, ಎಂಥ ಕೆಲಸ ಮಾಡಿದ್ಯೋ? ಅದ್ ಹೇಗೋ ನೀನು ದಾರಿ ಸಿಕ್ಕೊಳ್ಳ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬರ್ತೀಯಾ? ಹೌದಣ್ಣ, ಸಡನ್ ಆಗಿ ನೀನು ಹೇಗೆ ನಿನ್ ಜೀವನದ ಇಷ್ಟು ದೊಡ್ಡ ಡಿಸಿಷನ್ ತಗೊಂಡ್ಬಿಡ್ತೀಯಾ? ಅಲ್ವೋ, ನೀನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು ಅನ್ಕೊಂಡಿದ್ದೆ. ಆದರೆ ಮೊದಲು ಮನೆ ಕರ್ಕೊಂಡು ಬರಬೇಕಿತ್ತು ತಾನೆ, ನಮ್ಗಳ ಹತ್ರ ಮಾತಾಡಬೇಕಿತ್ತು ತಾನೆ, ಆಮೇಲೆ ನಿರ್ಧಾರ ತಗೋಬೋದಾಗಿತ್ತು. ಅದನ್ನ ಬಿಟ್ಟು ಹೇಳ್ದೆ ಕೇಳಿದೆ ಸೀದಾ ಈ ರೀತಿ ಮದುವೆ ಆಗಿ ಮನೆ ಕರ್ಕೊಂಡು ಬಂದಿದ್ಯಲ್ಲ. ನೀನು ಮಾಡಿರೋ ಕೆಲಸ ನೋಡ್ತಾ ಇದ್ರೆ ನೀನು ನಿಜವಾಗ್ಲೂ ನಮ್ಮ ಮಗ ಸೂರಜ್ ಹೌದಾ ಅಂತ ಅನಿಸ್ತಾ ಇದೆ. ಅಮ್ಮ, ಅಪ್ಪ, ಅನು, ನೀವೆಲ್ಲರೂ ಯಾಕೆ ಈ ಥರ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಅರ್ಧಂಬರ್ಧ ಕೇಳಿಸ್ಕೊಂಡು ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾತಾಡ್ತಾ ಇದ್ದೀರಲ್ಲ. ಸೂರಜ್ ಏನೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಮನೆಯವರಿಗೆಲ್ಲ ಹೇಳ್ತಾನೆ. ಸ್ವಲ್ಪ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮತ್ತೆ ಪ್ರೀತಿ ಇಬ್ರು 10 ವರ್ಷದಿಂದ ಪರಿಚಯ. ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಏನು, ಒಬ್ರಿಗೊಬ್ರು 10 ವರ್ಷದಿಂದ ಪರಿಚಯನ? ಹಾಗಿದ್ರೆ ಒಂದಲ್ಲ ಒಂದ್ಸಲಿನಾದ್ರೂ ನಮ್ಮ ಕಣ್ಣಿಗೆ ಇವ್ರು ಬೀಳ್ಬೇಕಿತ್ತಲ್ವಾ? ಆಮೇಲೆ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀರಾ. ಪ್ರೀತಿಸ್ತಾ ಇರೋದೇ ಆದ್ರೆ ಇಬ್ರು ಒಟ್ಟಿಗೆ ತಗೊಂಡಿರೋ ಫೋಟೋಸ್ ಅಂತೂ ಇರ್ಲೇಬೇಕಲ್ವಾ? ತೋರ್ಸು ನೋಡೋಣ, ಆ ಫೋಟೋ ಏನಾದ್ರೂ ಇದ್ರೆ. ಹಾ, ಫೋಟೋ ಯಾಕಿಲ್ಲ, ಬೇಕಾದಷ್ಟು ಫೋಟೋಸ್ ತಗೊಂಡಿದ್ದೀವಪ್ಪ. ಆದ್ರೆ ಏನ್ ಮಾಡೋದು, ಈ ಮದುವೆ ಗಡಿ ಬಿಡಿಲಿ ಫೋನ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ. ನಮ್ಮಿಬ್ರು ಫೋಟೋಸ್ ಎಲ್ಲ ನನ್ನ ಫೋನಲ್ಲೇ ಇತ್ತು. ನೋಡಿ, ಇನ್ನೂ ನಿಮ್ಗಳಿಗೆ ನಮ್ಮಿಬ್ರು ಸಂಬಂಧದ ಬಗ್ಗೆ ಅನುಮಾನ ಇರೋದೇ ಆದ್ರೆ ನೀವು ಬೇಕಾದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ಳಿ. ನೋಡಿ, ನಾನೀಗ ಎಲ್ಲದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಯಾವುದೋ ಒಂದು ಪರಿಸ್ಥಿತಿಲಿ ನಾವಿಬ್ರು ಮದುವೆ ಆಗಲೇಬೇಕಾಯ್ತು. ಇಲ್ಲಾಂದ್ರೆ ಮುಂದೆ ನಾವಿಬ್ರು ಮದುವೆ ಆಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗಾಗಿ ಹರಿಬರಿಲಿ ನಾವಿಬ್ರು ಮದುವೆ ಆಗ್ಬಿಟ್ವಿ. ಅಮ್ಮ, ಅಪ್ಪ, ನಾನು ಈ ಥರ ಮಾಡಿರೋದ್ರಿಂದ ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾವೀಗ ನಿನ್ನನ್ನು ಕ್ಷಮಿಸ್ತಾ ಇದ್ರು ಏನ್ ಬದಲಾವಣೆ ಆಗೋದಿದ್ಯಪ್ಪ? ನೀನು ಅವಳನ್ನ ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದಿರುವಾಗ ನಾವಿನ್ ಏನ್ ತಾನೇ ಮಾಡಕ್ ಸಾಧ್ಯ? ನಾವು ಒಪ್ಕೊಳ್ದೇ ಇದ್ರು ಅವಳಿಗೆ ಈ ಮನೆ ಸೊಸೆ. ಹಾಗಾಗಿ ಅವಳನ್ನ ಒಪ್ಕೊಳ್ಳೋದು ಬಿಟ್ಟು ಬೇರೆ ನಮಗೆ ದಾರಿನೂ ಇಲ್ಲ. ಹೌದು ಪದ್ಮ, ನೀನು ಹೇಳಿದ್ ಸರಿ. ನಾವೀಗ ಏನು ಮಾಡಿದ್ರು ಏನು ಬದಲಾವಣೆ ಆಗಲ್ಲ. ಸರಿ, ಹೋಗು, ಒಳಗೆ ಹೋಗಿ ಅವಳನ್ನ ಮನೆಗೆ ತುಂಬಿಸ್ಕೊಳ್ಳೋಕ್ಕೆ ಬೇಕಾಗಿರೋದನ್ನ ವ್ಯವಸ್ಥೆ ಮಾಡಿ ಹೋಗು. ಹೀಗೆ ಅನಿವಾರ್ಯವಾಗಿ ಪ್ರೀತಿನ ಮನೆಯವರೆಲ್ಲರೂ ಮನೆ ತುಂಬಿಸ್ಕೊಳ್ತಾರೆ. ಪ್ರೀತಿನ ಮನೆ ಕರ್ಕೊಂಡ್ಮೇಲೆ ಮನೆಯವರು ಎಲ್ಲರೂ ಅವಳ ಮೇಲೆ ಕಣ್ಣಿಟ್ಟಿರ್ತಾರೆ. ಹೌದು ಪ್ರೀತಿ, ನಿನ್ನ ತಂದೆ ತಾಯಿ ಎಲ್ಲಿರ್ತಾರೆ? ಅತ್ತೆ, ನಾನೊಬ್ಳು ಅನಾಥೆ. ನನಗೆ ತಂದೆ ತಾಯಿ ಸಂಬಂಧಿಕರು ಯಾರೂ ಇಲ್ಲ. ಹೌದಾ, ಸೋ ಸಾರಿ.
ನಿಮ್ಮ ಮೇಲೆ ನಮಗೆ ಬೇಜಾರಿದ್ರು ಕೂಡ ನೀವು ಹೇಳಿದ್ದನ್ನು ಕೇಳಿ ನಿಜವಾಗ್ಲೂ ಮನಸ್ಸಿಗೆ ನೋವಾಯಿತು. ಪರವಾಗಿಲ್ಲ ಬಿಡು ಅನು. ಅದು ಹಾಗಿರಲಿ, ನಾನಿವತ್ತು ಎಲ್ಲರಿಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡಿದ್ದೀನಿ. ಬೇಗ ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಎಲ್ಲರೂ ಫ್ರೆಶ್ ಆಗೋಕ್ಕೋಸ್ಕರ ಅಲ್ಲಿಂದ ಹೋಗ್ತಾರೆ. ಆಗ ಅಲ್ಲಿಗೆ ಸೂರಜ್ ಬರ್ತಾನೆ. ಪ್ರೀತಿ, ನಿನಗೆ ನಮ್ಮ ಮನೇಲಿ ಏನೂ ತೊಂದರೆ ಆಗ್ತಿಲ್ಲ ಅಲ್ವಾ? ಆರಾಮಾಗಿದೆಯಾ ತಾನೆ? ಇಲ್ಲ ಸೂರಜ್, ನನಗಿಲ್ಲಿ ಯಾವುದೇ ತೊಂದರೆನೂ ಇಲ್ಲ. ನಾನು ತುಂಬ ಸಂತೋಷವಾಗಿದ್ದೇನೆ. ನಿಮ್ಮ ಫ್ಯಾಮಿಲಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಒಳ್ಳೆಯವರು. ನನಗೆ ನೀವು ಮಾಡಿದ ಸಹಾಯಕ್ಕೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ನಿಮ್ಮ ಫ್ಯಾಮಿಲಿಲಿ ಯಾವುದೇ ತೊಂದರೆ ಆಗೋಕ್ಕೂ ನಾನು ಅವಕಾಶ ಕೊಡಲ್ಲ. ಎಲ್ಲರ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ. ಈಗ ಬನ್ನಿ, ನೀವು ಊಟ ಕೂತ್ಕೊಳ್ಳಿ, ಎಲ್ಲರಿಗೂ ಊಟ ಬಡಿಸ್ತೀನಿ. ಎಲ್ರಿಗೂ ಊಟಕ್ಕೆ ಬಡಿಸೋಕ್ಕೋಸ್ಕರ ಪ್ರೀತಿ ತಾನು ಮಾಡ್ದಂಥ ನಾನ್ ವೆಜ್ ಅಡುಗೆನ ತೊಗೊಂಡು ಬರ್ತಾಳೆ. ಅಯ್ಯೋ 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 ರಾಮ್ ರಾಮ, ಇದೇನು ಮಾಡಿದೆಯೇ ಕರ್ಮದವಳೆ. ಅದಕ್ಕೆ ನೀವು ಇದು ಏನು ಮಾಡಿದ್ದೀರಾ? ನಾವು ನಾನ್ ವೆಜ್ ತಿನ್ನೋರಲ್ಲ. ಯಾಕೆ ನಿಮಗೆ ಅಣ್ಣ ಇದ್ರ ಬಗ್ಗೆ ಎಲ್ಲ ಯಾವತ್ತೂ ಹೇಳೇ ಇಲ್ವಾ? ದೇವ್ರೆ, ಸಾರಿ 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 ಸಾರಿ, ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಮ್ಮ, ಬೇಗ ಇದನ್ನ ತಗೊಂಡು ಹೋಗಿ ಹೊರಗಡೆ ಒಗಾಸ್ಬಿಡು. ಅಮ್ಮ, ಅಪ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಗೋಮೂತ್ರ ತಂದು ಮನೆಗೆಲ್ಲ ಸಿಂಪಡಿಸ್ತೀನಿ. ಆಮೇಲೆ ಅವಳಿಗೂ ತಲೆ ಸ್ನಾನ ಮಾಡಕ್ಕೆ ಹೇಳ್ತೀನಿ. ಹಿಂದೆ ಮುಂದೆ ನೋಡದೆ ಅದು ಏನು ಅಂತ ಇವಳನ್ನ ಕಟ್ಕೊಂಡು ಬಂದಿದ್ಯೋ ಏನೋ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಎಲ್ಲ ನಮ್ಮ ಕರ್ಮ ಅಲ್ವೋ. ನೀನು ಇವಳನ್ನ ಮದುವೆ ಆಗಿ ಮನೆಗೆ ಕರ್ಕೊಂಡು ಬರೋದೇ ಆಗಿದ್ರೆ ನಮ್ಮ ಮನೆ ಬಗ್ಗೆ, ನಮ್ಮ ಮನೆ ಸಂಪ್ರದಾಯದ ಬಗ್ಗೆ ಎಲ್ಲ ಹೇಳಿ ಕರ್ಕೊಂಬರ್ಬೇಕಿತ್ತು ತಾನೆ. ನಿನಗೂ ಬುದ್ಧಿ ಇಲ್ಲ, ಅವಳಿಗಂತೂ ಇನ್ನೂ ಬುದ್ಧಿ ಇಲ್ಲ. ಅದು ಏನು ಲವ್ ಕರ್ಮ. ನನಗೆ ಊಟನೂ ಬೇಡ, ಏನು ಬೇಡ, ಇನ್ನೇನು ಊಟ ಮಾಡೋದು? ಮನೇಲಿ ಇಂಥದ್ದನ್ನು ಮಾಡಿಟ್ಟಿದ್ದಾಳಲ್ಲ ಅವಳು. ನಾನು ಹೋಗಿ ಮಲ್ಕೋತೀನಿ. ಲೇ, ಇನ್ನೂ ಅದನ್ನು ಹಿಡ್ಕೊಂಡು ಇಲ್ಲೇ ನಿಂತಿದ್ಯಲ್ಲ, ಮೊದಲು ಹೋಗಿ ಅದನ್ನು ಒಗಾಸು. ದಿನಗಳು ಕಳೀತಾ ಹೋಗುತ್ತೆ. ನಿಧಾನವಾಗಿ ಪ್ರೀತಿ ಮನೆಯವರ ಮನಸ್ಸನ್ನ ಗೆಲ್ತಾ ಹೋಗ್ತಾಳೆ. ಅತ್ತೆ ಮಾವ, ಈ ಟೈಮಲ್ಲಿ ನೀವಿಬ್ರು ಟೀ ಕುಡಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಈಗಲೇ ಹೋಗಿ ಒಳ್ಳೆ ಶುಂಠಿ ಟೀ ಮಾಡ್ಕೊಂಡು ಬರ್ತೀನಿ. ಹಾಗೆ ಅನು, ಇಷ್ಟೊತ್ತಲ್ಲಿ ನೀನು ಯಾವುದಾದ್ರೂ ಫ್ರೂಟ್ ಜ್ಯೂಸ್ ಕುಡಿತೀಯಾ ಅಂತ ಗೊತ್ತು. ಹಾಗಾಗಿ ನಿನಗೋಸ್ಕರ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ. ಪ್ರೀ, ನಿಮ್ಮ ಲಂಚ್ ಬಾಕ್ಸ್ ರೆಡಿ. ಇವತ್ತು ನಿಮ್ಮ ಫೇವ್ರೇಟ್ ಅಡುಗೆನೇ ಮಾಡಿದ್ದೀನಿ. ಹೀಗೆ ಪ್ರೀತಿ ಮನೆಯವರು ಎಲ್ಲರ ಬಗ್ಗೆ ತುಂಬ ಕೇರ್ ತಗೋತಾ ಇರ್ತಾಳೆ. ಒಂದಿನ ಸಂಜೆ ಮನೆಯವರೆಲ್ಲ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಆಗ ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತೆ. ವೀಕ್ಷಕರೇ, ನೀವೆಲ್ಲರೂ ಅಲರ್ಟ್ ಆಗಿರಬೇಕಾದಂಥ ಒಂದು ಸುದ್ದಿ ಇದೆ. ನಾವೀಗ ಹೇಳ್ತಾ ಇರೋ ವಿಷಯ ಒಬ್ಬ ನಿಗೂಢ ಮಹಿಳೆಯ ಬಗ್ಗೆ. ಆ ಮಹಿಳೆನ ಇಲ್ಲಿವರೆಗೂ ಯಾರೂ ನೋಡೂ ಇಲ್ಲ. ಆ ಮಹಿಳೆ ಬಗ್ಗೆ ಯಾರಿಗೂ ಮಾಹಿತಿ ಕೂಡ ಇಲ್ಲ. ಆ ಮಹಿಳೆ ತನ್ನ ಸುತ್ತ ಇರೋ ಜನರ ನಂಬಿಕೆನ ಗಳಿಸಿ ಅವ್ರ ಜೊತೆಗೆ ಇದ್ದು ಅವರಿಗೆ ಮೋಸ ಮಾಡಿ ಲೂಟಿ ಮಾಡಿಕೊಂಡು ಓಡ್ ಹೋಗ್ತಾಳೆ. ಹಾಗಾಗಿ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡೋದೇನೆಂದರೆ, ಈ ರೀತಿ ಅನುಮಾನಾಸ್ಪದವಾಗಿ ಕಾಣಿಸಿಕೊಳ್ಳುವಂಥ ಮಹಿಳೆ ನಿಮ್ಮ ಗಮನಕ್ಕೆ ಏನಾದರೂ ಬಂದರೆ ದಯವಿಟ್ಟು ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ಅಯ್ಯೋ ಭಗವಂತ, ಎಂಥ ಕಾಲ ಬಂತು. ಈಗಂತೂ ಯಾರನ್ನು ನಂಬೋ ಹಾಗೆ ಇಲ್ಲ. ಹೌದಪ್ಪ, ಈಗಂತೂ ಏನೆಲ್ಲ ನಡೀತಾ ಇದೆ. ಒಂದೊಂದು ಸುದ್ದಿನೂ ಕೇಳ್ತಾ ಇದ್ರೆ ಹಂಗೆ ಗಾಬರಿ ಆಗುತ್ತೆ. ಎಷ್ಟು ಹುಷಾರಾಗಿದ್ರು ಕಡಿಮೆನೆ. ಸರಿ ಸರಿ ಅಮ್ಮ, ಅಪ್ಪ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಅಮ್ಮ, ನೀನೊಂದು ಸ್ವಲ್ಪ ಹುಷಾರಾಗಿರೋ. ನಿನ್ನ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀಯಲ್ಲ, ಅಲ್ಲೇ ಎಲ್ಲಾದ್ರೂ ಅವಳು ನಿನಗೆ ಸಿಕ್ಬಿಡ್ಬೋದು. ಏಯ್ ಸಾಕು ಸುಮ್ಮನಿರೆ, ಇವಳಿಗಂತೂ ಎಲ್ಲ ಹೊತ್ತಲ್ಲೂ ತಮಾಷೆನೆ. ಎಲ್ಲರೂ ಹೀಗೆ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಇದನ್ನೆಲ್ಲ ಪ್ರೀತಿ ನೋಡ್ತಾ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅವಳ ಮುಖದಲ್ಲಿ ಒಂದು ನಿಗೂಢವಾದ ನಗು ಇರುತ್ತೆ. ಅವತ್ತಿನ ದಿನ ರಾತ್ರಿನೇ ಎಲ್ಲರೂ ಮಲಗಿದ ನಂತರ ಪ್ರೀತಿ ನಿಧಾನವಾಗಿ ಎದ್ದು ಬರ್ತಾಳೆ. ಎದ್ದು ಬಂದವಳು ಮನೇಲಿರೋ ವಾರ್ಡ್ರೋಬ್ಗಳನ್ನೆಲ್ಲ ಏನೋ ಹುಡುಕಾಡಕ್ ಶುರು ಮಾಡ್ತಾಳೆ. ಈ ವಾರ್ಡ್ರೋಬ್ ಅಲ್ಲೇ ಇರ್ಬೇಕಿತ್ತು, ಆದ್ರೆ ಯಾಕೆ ಸಿಗ್ತಾ ಇಲ್ಲ? ದೇವ್ರೆ, ಇನ್ನೂ ತಡ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಎಲ್ಲಿದ್ಯಪ್ಪ, ಎಲ್ಲಿದೆ? ಅಷ್ಟೊತ್ತಿಗೆ ಅನು ಅಲ್ಲಿಗೆ ಬಂದ್ಬಿಡ್ತಾಳೆ. ಅತ್ತಿಗೆ, ಇಷ್ಟು ರಾತ್ರಿಯಲ್ಲಿ ಕಬಾರ್ಡ್ ಓಪನ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಏನಿಲ್ಲ ಅನು, ಅದು ನಾಳೆ ಉಟ್ಕೊಳ್ಳೋಕೆ ಸೀರೆ ತಗೋತಾ ಇದ್ದೆ. ಅದು ಒಂದೊಂದ್ಸಲ ನನಗೆ ನಿದ್ದೆನೇ ಬರಲ್ಲ ಅನು. ಅವಾಗ ನಾನು ಈ ಕಬೋರ್ಡ್ ಕ್ಲೀನ್ ಮಾಡೋದು, ಕಿಚನ್ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದು, ಇಂಥ ಕೆಲಸಗಳನ್ನೆಲ್ಲ ಮಾಡೋದು ನನಗೆ ಅಭ್ಯಾಸ. ನಿದ್ದೆನೂ ಬರಲಿಲ್ವಾ, ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸೋಣ, ಹಾಗೆ ನಾಳೆ ಉಟ್ಕೊಳ್ಳೋಕ್ಕೆ ಸೀರೆನೂ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಅದು ಸರಿ, ನೀನು ಯಾಕೆ ಇಷ್ಟೊತ್ತಲ್ಲಿ ಎದ್ದಿದ್ಯಾ? ಏನಿಲ್ಲ ಅದಕ್ಕೆ, ನನಗೆ ಬಾಯಾರಿಕೆ ಆಯ್ತಾ, ಅದಕ್ಕೆ ಎದ್ದು ಬಂದೆ. ಸರಿ ಅದಕ್ಕೆ, ನೀವು ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ಳಿ, ನಾನು ಹೋಗಿ ನೀರು ಕುಡಿದು ಮಲ್ಕೋತೀನಿ. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್. ಅಪ್ಪ, ಬಚಾವದೆ, ಇನ್ನೇನು ಸ್ವಲ್ಪ ದಿನ ಅಲ್ಲ. ಹೀಗೆ ಪ್ರೀತಿ ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗಲೆಲ್ಲ, ತನಗೆ ಅವಕಾಶ ಸಿಕ್ಕಾಗಲೆಲ್ಲ ಮನೆ ಕಬಾರ್ಡ್ಗಳನ್ನು ಎಲ್ಲ ಹುಡುಕಾಡೋದು ಮಾಡ್ತಾ ಇರ್ತಾಳೆ. ಕೆಲವು ದಿನಗಳಲ್ಲೇ ಮನೆಯವರ ಒಂದಷ್ಟು ಒಡವೆಗಳು, ಪ್ರಾಪರ್ಟಿ, ಪೇಪರ್ಸು ಎಲ್ಲ ಪ್ರೀತಿ ಕೈ ಸೇರಿರುತ್ತೆ.
ಇಲ್ಲಿವರೆಗೂ ನಾನು ಒಂದು ಮುಕ್ಕಾಲು ಭಾಗ ಅಂತೂ ಈ ಮನೆನ ಲೂಟಿ ಮಾಡಿಬಿಟ್ಟಿದ್ದೀನಿ. ಮನೆಯವರ ಗೋಲ್ಡ್ ಎಲ್ಲ ನನ್ನ ಕೈ ಸೇರಿದೆ. ಎಲ್ಲ ಅವ್ರು ಎತ್ತಿಟ್ಟಿದ್ರು, ದಿನ ಅಂತೂ ಹುಡ್ಕಕ್ಕೆ ಹೋಗಲ್ವಾ, ಹಾಗಾಗಿ ಅವ್ರು ಯಾರು ಅದನ್ನ ನೋಡೋಕ್ಕೂ ಹೋಗಿಲ್ಲ, ನನ್ನ ಮೇಲೆ ಅನುಮಾನನೂ ಬಂದಿಲ್ಲ. ಆಮೇಲೆ ಪ್ರಾಪರ್ಟಿ ಪೇಪರ್ಸು ಅದು ಕೂಡ ನನ್ನ ಕೈ ಸೇರಿದೆ. ಅವ್ರಿಗೆ ಗೊತ್ತಾಗ್ದ ಹಾಗೆ ಸೈನ್ ಮಾಡಿಕೊಂಡು ನನ್ನ ಹೆಸರಿಗೆ ಮಾಡ್ಕೊಂಡಿದ್ದು ಆಗ ಹೋಗಿದೆ. ಇನ್ನೇನು ಸ್ವಲ್ಪ ದಿನ ಅಷ್ಟೇ, ನಾನು ಇವನ್ನೆಲ್ಲ ತಗೊಂಡು ಇಲ್ಲಿಂದ ಮಾಯ ಆಗ್ಬಿಡ್ತೀನಿ. ಕೆಲವು ದಿನ ಹೀಗೆ ಕಳೆಯುತ್ತೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ. ಮನೆಯವರೆಲ್ಲ ಗಾಬರಿಯಾಗಿ ಡಾಕ್ಟರ್ನ ಕರೆಸಿ ಪ್ರೀತಿಗೆ ಚೆಕಪ್ ಮಾಡಿಸ್ತಾರೆ. ಡಾಕ್ಟರ್, ನನ್ನ ಸೊಸೆಗೆ ಏನಾಗಿದೆ? ಏನಿಲ್ಲಮ್ಮ, ಅವರಿಗೆ ತುಂಬಾ ವೀಕ್ನೆಸ್ ಇದೆ, ಆಮೇಲೆ ತುಂಬ ಹೈ ಫೀವರ್ ಇದೆ. ನೀವು ನನ್ನನ್ನು ಸರಿಯಾದ ಟೈಮಿಗೆ ಕರೆಸಿದ್ದೀರಾ, ಇಲ್ಲಾಂದರೆ ಅವರಿಗೆ ಇನ್ನೂ ಫೀವರ್ ಜಾಸ್ತಿ ಆಗಿ ಕಂಡೀಷನ್ ಸೀರಿಯಸ್ ಆಗೋ ಚಾನ್ಸಸ್ ಇತ್ತು. ನಾನು ಅವರಿಗೆ ಈಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಕೆಲವೊಂದು ಮೆಡಿಸಿನ್ಸ್ನ ಬರ್ದು ಕೊಡ್ತೀನಿ, ಅದನ್ನೆಲ್ಲ ಅವ್ರಿಗೆ ಕೊಡಿ. ನೋಡಿ, ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀವು. 24 hours ಅವ್ರ ಜೊತೆ ಯಾರಾದರೂ ಒಬ್ಬರು ಇರಲೇಬೇಕು. ಸರಿ ಡಾಕ್ಟರ್, ಹಾಗೆ ಆಗಲಿ. ನಮ್ಮ ಪ್ರೀತಿನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇದಾದ್ಮೇಲೆ ಮನೆಯವರೆಲ್ಲ ಪ್ರೀತಿನ ಒಂದು ನಿಮಿಷ ಕೂಡ ಒಬ್ಳೇ ಇರಕ್ಕೆ ಬಿಡ್ತಾ ಇರಲ್ಲ. ಪ್ರತಿ ಕ್ಷಣ ಯಾರಾದರೂ ಒಬ್ರು ಅವಳ ಹತ್ರ ಇದ್ದೇ ಇರ್ತಾರೆ. ಎಲ್ಲರೂ ಸೇರಿ ಅವಳನ್ನ ತುಂಬಾ ಚೆನ್ನಾಗಿ ತುಂಬಾ ಕೇರಿಂದ ನೋಡ್ಕೊಳ್ತಾ ಇರ್ತಾರೆ. ಪ್ರೀತಿಯೇ ನಿಂಗಿಷ್ಟ ಅಂತ ಬೇಳೆ ಬಾತ್ ಮಾಡಿದ್ದೀನಿ, ನಮ್ಮ ಒಂದು ತುತ್ತು ತಿನ್ನು. ನೋಡು, ಈ ಬೌಲಲ್ಲಿರೋ ಬೇಳೆ ಬಾತ್ ಅಷ್ಟು ಖಾಲಿ ಮಾಡಬೇಕು. ತಿನ್ಲಿಲ್ಲ ಅಂದ್ರೆ ನಿನಗೆ ಶಕ್ತಿ ಎಲ್ಲಿಂದ ಬರ್ಬೇಕು ಹೇಳು? ಅದಕ್ಕೆ ನಿಮಗೆ ಮಲ್ಲಿಗೆ ಹೂವು ಅದ್ರ ಸ್ಮೆಲ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ನೋಡಿ ಮಲ್ಲಿಗೆ ಹೂವು ತಂದಿದ್ದೀನಿ. ಅಲ್ಲೇ ಪಕ್ಕ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಅದ್ರದ್ದು ಘಮ ಘಮ ಪರಿಮಳ ಬರುತ್ತಲ್ವ, ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಪ್ರೀತಿ, ಇಲ್ಲಿ ನೋಡಿಲಿ, ನಾನು ನಿನ್ಗೋಸ್ಕರ ಏನು ತಂದಿದ್ದೀನಿ. ನಮ್ಮ ಮನೆ ಹತ್ರದಲ್ಲಿರೋ ಬೇಕ್ರಿಲಿ ಸಿಗೋ ಪನ್ನೀರ್ ರೋಲ್ ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಬಿಸಿಯಾಗಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ, ತಿನ್ನು ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಅನು, ಥ್ಯಾಂಕ್ ಯು ಸೋ ಮಚ್ ಮಾವ. ಮನೆಯವರು ಎಲ್ಲರೂ ತನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಕಾಳಜಿನ ನೋಡಿ ಪ್ರೀತಿಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಸೂರಜ್ ಅಂತೂ ರಾತ್ರಿ ಇಡೀ ಪ್ರೀತಿ ಪಕ್ಕನೇ ಕೂತ್ಕೊಂಡು ಅವಳನ್ನ ನೋಡ್ಕೊಳ್ತಾನೆ. ಪ್ರೀತಿ ಬೆಳಗ್ಗೆ ಎದ್ದು ನೋಡ್ತಾಳೆ, ಸೂರಜ್ ಕೂತಲ್ಲೇ ನಿದ್ದೆ ಮಾಡಿರ್ತಾನೆ. ಈ ದೃಶ್ಯ ನೋಡಿ ಪ್ರೀತಿ ಮತ್ತೆ ಭಾವುಗಳಾಗ್ತಾಳೆ. ನನಗಿದು ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಷ್ಟು ಒಳ್ಳೆ ಕುಟುಂಬ, ನನ್ನನ್ನು ಇಷ್ಟು ಪ್ರೀತಿ ಕಾಳಜಿ ತೋರಿಸೋ ಅತ್ತೆ ಮಾವ ನಾದ್ನಿ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ. ನಿಜ, ಇಂಥ ಗಂಡನ ಮನೆ ಸಿಗೋದು ತುಂಬಾ ಕಷ್ಟ. ಇಂಥ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಆದರೆ ಇವರಿಗೆಲ್ಲ ಮೋಸ ಮಾಡಬೇಕು, ಎಲ್ಲ ಲೂಟಿ ಮಾಡ್ಕೊಂಡು ಹೋಗಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಬಂದಂಥ ನನಗೆ ಇಂಥ ಒಳ್ಳೆ ಕುಟುಂಬ ಸಿಕ್ಕಿದೆ. ನಾನು ಇಂಥ ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿರೋ ಕೆಲಸಕ್ಕೆ ನನಗೆ ನಾಚಿಕೆ ಅನ್ನಿಸ್ತಾ ಇದೆ. ನಾನು ಎಷ್ಟು ಕೆಟ್ಟವಳು. ಮನುಷ್ಯತ್ವನೇ ಮರೆತು ಬರೀ ಹಣದ ಹಿಂದೆ ಓಡ್ತಾ ಇದ್ದೆ. ನಿಜವಾಗ್ಲೂ ನನ್ನ ಆಸ್ತಿ ಅಂದರೆ ಪ್ರೀತಿ ವಿಶ್ವಾಸ ತುಂಬಿರೋ ಈ ನನ್ನ ಕುಟುಂಬ. ಇಂಥವರಿಗೆ ನಾನು ಮೋಸ ಮಾಡಕ್ಕೆ ಹೊರಟಿದ್ದೆ. ಇವರೆಲ್ಲರ ಪ್ರೀತಿಗೆ ನಾನು ಸೋತು ಹೋದೆ. ಜೀವನದಲ್ಲಿ ನಿಜವಾದ ಸಂತೋಷ, ನಿಜವಾದ ಆಸ್ತಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡೆ. ಇನ್ಮೇಲೆ ನಾನು ಕೆಟ್ಟ ಯೋಚನೆಗಳನ್ನೆಲ್ಲ ಬಿಟ್ಟು ಇವರೆಲ್ಲರ ಜೊತೆ ತುಂಬ ಚೆನ್ನಾಗಿರ್ತೀನಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ. ಹೀಗೆ ಮನೆನೇ ಲೂಟಿ ಮಾಡ್ಕೊಂಡು ಬರಬೇಕು ಅನ್ನೋ ದುರುದ್ದೇಶ, ದುರಾಸೆ, ದುಷ್ಟತನ ಎಲ್ಲ ಇಟ್ಕೊಂಡು ಬಂದಂಥ ಪ್ರೀತಿ ಮನಸ್ಸು ಮನೆಯವರು ಎಲ್ಲರ ಒಳ್ಳೆತನದ ಮುಂದೆ ಕರ್ಗೆ ಹೋಗ್ಬಿಡತ್ತೆ. ಇನ್ಮೇಲೆ ಯಾವತ್ತೂ ನಾನು ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳನ್ನು ಮಾಡಲ್ಲ. ನನ್ನ ಮುಂದಿನ ಜೀವನ ಪೂರ್ತಿ ನನ್ನ ಈ ಕುಟುಂಬಕ್ಕೋಸ್ಕರ ಮೀಸಲಿಡ್ತೀನಿ. ಮನೆಯವರು ಎಲ್ಲರನ್ನ ಚೆನ್ನಾಗಿ ನೋಡಿಕೊಂಡು ಈ ಮನೆಗೆ ಒಳ್ಳೆ ಸೊಸೆಯಾಗಿರ್ತೀನಿ. ಹೀಗೆ ಪ್ರೀತಿ ಬದಲಾಗಿ ಮನೆಯವರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಮುಂದಿನ ಜೀವನನ ಕಳೀತಾಳೆ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.